ಹಲೋ ನಮಸ್ತೆ. ಇವತ್ತು ಕಡಲೆಕಾಳು, ಅವರೆಕಾಳು, ಆಲೂಗಡ್ಡೆ, ಬದನೆಕಾಯಿ ಹಾಕಿ ಹಸಿ ಗೋಡಂಬಿ ಹಾಕಿ ಸಾಂಬಾರು ಮಾಡೋದು ನೋಡೋಣ ಬನ್ನಿ. ಕಡಲೆಕಾಳು, ಅವರೆಕಾಳು, ಬದನೆಕಾಯಿ ಬೇಯಲು ಇಟ್ಟಿದ್ದೇನೆ. ಈಗ ಇಲ್ಲಿ ಹುರಿದುಕೊಳ್ಳೋಕ್ಕೆ ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ, ಚಕ್ಕೆ ಲವಂಗ ಹುರಿದುಕೊಂಡಿದ್ದೇನೆ. ಈಗ ಕಾಯನ್ನು ತರಿಯಾಗಿ ಹೀಗೆ ರುಬ್ಬಿದ್ದೇನೆ. ಈಗ ಹುರಿದಿರುವುದನ್ನು ಇದಕ್ಕೆ ಹಾಕಿ ಒಂದು ಹಿಡಿ ಕಡಲೆಯನ್ನು ಹಾಕಿ ಗ್ರೈಂಡ್ ಮಾಡಿಕೊಂಡು ಬರೋಣ. ಇದು ಗ್ರೈಂಡ್ ಮಾಡಿಕೊಂಡು ಬಂದ ಮೇಲೆ ಇದಕ್ಕೆ ಟೊಮೊಟೊ, ಕೊತ್ತಂಬರಿ ಸೊಪ್ಪನ್ನು ಹಾಕಿ ಮತ್ತೆ ಗ್ರೈಂಡ್ ಮಾಡಿಕೊಳ್ಳಬೇಕು. ನೋಡಿ, ಈ ರೀತಿ ಗ್ರೈಂಡ್ ಆದ ಮೇಲೆ ಇದಕ್ಕೆ ಟೊಮೊಟೊ, ಕೊತ್ತಂಬರಿ ಹಾಕಿ ನುಣ್ಣಗೆ ರುಬ್ಬಿಕೊಂಡು ಬರಬೇಕು. ನೋಡಿ, ನುಣ್ಣಗೆ ರುಬ್ಬಿದ್ದೇನೆ. ಈಗ ಕಾಳು ಎಲ್ಲ ಬೇಯ್ತದೆ. ಇದಕ್ಕೆ ಅಚ್ಚ ಪುಡಿ, ಧನಿಯಾ ಪುಡಿ, ಅರಿಶಿಣದ ಪುಡಿ ಎಲ್ಲವನ್ನು ಹಾಕಿ ಮಿಕ್ಸ್ ಮಾಡಿಕೊಳ್ಳೋಣ. ಮಿಕ್ಸ್ ಆದ ಮೇಲೆ ಇದಕ್ಕೆ ರುಬ್ಬಿರೋ ಮಸಾಲೆಯನ್ನು ಹಾಕಿಕೊಳ್ಳೋಣ. ಹಸಿ ಗೋಡಂಬಿ ಸಾಂಬಾರು ತುಂಬ ರುಚಿಕರವಾಗಿರುತ್ತದೆ. ನೋಡಿ, ಈಗ ಹಣತೆಗೆ ತಕ್ಕಷ್ಟು ನೀರು ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಒಂದು 5 ನಿಮಿಷಗಳ ಕುದಿಯಲು ಬಿಡೋಣ. ಸಾಂಬಾರು ಚೆನ್ನಾಗಿ ಕುದ್ದ ಮೇಲೆ ಇದಕ್ಕೆ ಹಸಿ ಗೋಡಂಬಿಯನ್ನು ಹಾಕಿಕೊಳ್ಳಬೇಕು. ನೋಡಿ, ಈ ರೀತಿ ಹಸಿ ಗೋಡಂಬಿಯನ್ನು ಈ ರೀತಿ ಕ್ಲೀನ್ ಮಾಡಿಟ್ಟಿದ್ದೇನೆ. ಇದು ಮೊದಲೇ ಹಾಕಿದರೆ ಎಲ್ಲ ಬೆಂದು ಕಲಸಿ ಹೋಗುತ್ತದೆ. ಅದಕ್ಕೆ ಸಾಂಬಾರೆಲ್ಲ ಆಗಿ ಇನ್ನೇನು ಇಳಿಸುವ ಟೈಮಿಗೆ ಹಾಕಿಕೊಳ್ಳಬೇಕು. ನೋಡಿ, ಸಾಂಬಾರು ರೆಡಿಯಾಗಿದೆ. ಈಗ ಇದಕ್ಕೆ ಹಸಿ ಗೋಡಂಬಿಯನ್ನು ಹಾಕಿಕೊಳ್ಳೋಣ. ಹಾಕಿ ಎಲ್ಲವನ್ನು ಮಿಕ್ಸ್ ಮಾಡಿ ಸ್ಟೌವನ್ನು ಆಫ್ ಮಾಡಿಕೊಳ್ಳೋಣ. ಈಗ ಒಗ್ಗರಣೆಗೆ ಇಡೋಣ. ನೋಡಿ, ಸಾಂಬಾರೆಲ್ಲ 1 ನಿಮಿಷ ಕುದ್ದರೆ ಚೆನ್ನಾಗಿರುತ್ತೆ. ನೋಡಿ, ಗೋಡಂಬಿ ಎಲ್ಲ ಹೇಗೆ ಬೆಂದಿದೆ ಎಂದು. ಇದು ಮುದ್ದೆಗೆ, ಅನ್ನಕ್ಕೆ ತುಂಬ ಚೆನ್ನಾಗಿರುತ್ತೆ. ಈಗ ಒಗ್ಗರಣೆ ಹಾಕಿಕೊಳ್ಳೋಣ. ಒಂದು ಬಾಣಲೆ ಇಟ್ಟು ಎಣ್ಣೆ ಇಟ್ಟು ಸಾಸಿವೆ, ಈರುಳ್ಳಿ, ಕರಿಬೇವಿನ ಸೊಪ್ಪು ಹಾಕಿ ಫ್ರೈ ಮಾಡಿಕೊಳ್ಳೋಣ. ಎಲ್ಲ ಚೆನ್ನಾಗಿ ಬಣ್ಣ ಬಂದ ಮೇಲೆ ಇದನ್ನು ಒಗ್ಗರಣೆಯನ್ನು ಹಾಕಿಕೊಳ್ಳೋಣ. ನೀಟಾಗಿದೆ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ನೀವು ಈ ರೀತಿ ಮನೆಯಲ್ಲಿ ಒಮ್ಮೆ ಮಾಡಿ ನೋಡಿ.